ನಮಸ್ಕಾರ ಪ್ರಿಯ ವೀಕ್ಷಕರೇ, ರಾವ್ಸ್ ಕಿಚನ್ಗೆ ಸ್ವಾಗತ. ಈಗ ಹಲಸಿನ ಹಣ್ಣು ಕಡುಬು ಮಾಡುವುದು ಹೇಗೆ ಎಂದು ತಿಳಿದುಕೊಳ್ಳೋಣ. ಮೊದಲಿಗೆ ಅಕ್ಕಿಯನ್ನು ನೀರಲ್ಲಿ 3-4 ಗಂಟೆ ನೆನೆಸಿಡಬೇಕು. ನಿಮಗೆ ಎಷ್ಟು ಬೇಕೋ ಅಷ್ಟು. ನಾನು 3 ಕಪ್ ನೆನೆಸಿಟ್ಟಿದ್ದೇನೆ. ಆಮೇಲೆ ಹಲಸಿನ ಹಣ್ಣು ರೆಡಿ ಮಾಡಿ ಇಟ್ಕೊಳ್ಬೇಕು, ಬೀಜ ಎಲ್ಲ ತೆಗೆದು. ಆಮೇಲೆ ತೆಂಗಿನಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ, 1 ಗೆರಟೆಯಲ್ಲಿರುವಷ್ಟು ಅರ್ಧ ತೆಂಗಿನಕಾಯಿ. ಆಮೇಲೆ ಅರ್ಧ ಕಪ್ಪು ಬೆಲ್ಲ, 1 ಚಮಚ ಕರಿಮೆಣಸು ಮತ್ತು 1 ಚಮಚ ಉಪ್ಪು ಜಾಸ್ತಿ ಹಾಕಬಾರ್ದು, ಯಾಕಂದರೆ ಇದು ಸ್ವೀಟ್ ಇರೋದರಿಂದ ಉಪ್ಪು ಸ್ವಲ್ಪ ಹಾಕಿದರೆ ಸಾಕಾಗ್ತದೆ. ಈಗ ತೆಂಗಿನ ಹೋಳನ್ನು ಪುಡಿ ಮಾಡಿ ಇಟ್ಕೊಳ್ಳುವ ಮಿಕ್ಸಿಯಲ್ಲಿ. ಇಲ್ಲಾಂದರೆ ಪುಡಿ ಮಾಡೋದಿದ್ರೆ ಆಮೇಲೆ ಇಡೀ ಸ್ವಲ್ಪ ಹೋಳು ಸಿಗ್ತದೆ. ಅದಕ್ಕೋಸ್ಕರ ಫಸ್ಟ್ ಮಿಕ್ಸರಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಬೇಕು. ಆಮೇಲೆ ಅದಕ್ಕೆ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಹಾಕಿಕೊಳ್ಬೇಕು. ಆಮೇಲೆ ಅದಕ್ಕೆ ನಾವಲ್ಲಿ ಇಟ್ಟಿರುವಂತಹ ಬೆಲ್ಲ, ಹಲಸಿನ ಹಣ್ಣು ಜಾಸ್ತಿ ಆದರೆ ಇನ್ನೊಂದು ಸಲ ಗ್ರೈಂಡ್ ಮಾಡಿ ಒಟ್ಟಿಗೆ ಹಾಕ್ಬೋದು. ಈಗ ಅದು ಒಂದೇ ಸಲಕ್ಕೆ ಆಗೋದಿಲ್ಲ. ಆಮೇಲೆ ಅಲ್ಲಿ ತೆಗೆದಿಟ್ಟಂಥ ಉಪ್ಪು, ಬೆಲ್ಲ. ನೀವು ಜಾಸ್ತಿ ಕ್ವಾಂಟಿಟಿ ಇದ್ದರೆ ಜಾಸ್ತಿ ಬೆಲ್ಲ ಹಾಕಬೇಕು. ಈಗ ಇಷ್ಟಕ್ಕೆ 2-3 ಕಪ್ಪಿನ ಅಕ್ಕಿಗೆ ಇಷ್ಟು ಸಾಕಾಗ್ತದೆ. 1 ಸ್ಪೂನು ಕರಿಮೆಣಸು, ಅದು ಸಿಹಿ ಖಾರ ಮಿಕ್ಸ್ ಆಗಿ ಬಹಳ ಟೇಸ್ಟಾಗಿರ್ತದೆ ತಿನ್ನಲಿಕ್ಕೆ, ಅದಕ್ಕೋಸ್ಕರ ಕರಿಮೆಣಸು ಹಾಕೋದು. ಇದನ್ನು ಚೆಂದ ಗ್ರೈಂಡ್ ಮಾಡಿ ರೆಡಿ ಆಯಿತು. ಇದನ್ನು ಪಾತ್ರೆಗೆ ಹಾಕ್ತಾ ಇದ್ದೇನೆ. ಇದು ನೋಡಿ, ಅದಕ್ಕೆ ಯಾವುದೇ ಕಲರ್ ಏನು ಹಾಕಿಲ್ಲ, ಆದರೂ ಎಂಥ ಚೆಂದ ಕಲರ್ ಬಂದಿದೆ ನೋಡಿ. ಯಾವುದೇ ಆರ್ಟಿಫಿಷಿಯಲ್ ಕಲರ್ ಹಾಕಿಲ್ಲ, ಬರೀ ಹಲಸಿನ ಹಣ್ಣು, ಬೆಲ್ಲ, ಇದರಲ್ಲೇ ಅಷ್ಟು ಚೆಂದ ಕಲರ್ ಬಂದಿದೆ. ಆಮೇಲೆ ಸೆಕೆಂಡ್ ರೌಂಡ್ ಉಳಿದದನ್ನು ಪುನಃ ಗ್ರೈಂಡ್ ಮಾಡಿ ಒಟ್ಟಿಗೆ ಮಿಕ್ಸ್ ಮಾಡ್ತಾ ಇದ್ದೇನೆ. ಅದು ಒಂದೇ ಸಲಕ್ಕೆ ಫುಲ್ ಆಯಿತು, ಮಾಡಲಿಕ್ಕಾಗಲಿಲ್ಲ, ಹಾಗೆ ಸೆಕೆಂಡ್ ರೌಂಡ್ ಮಾಡಿತ್ತು. ಇವಾಗ ಎರಡನ್ನು ಜಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮತ್ತೆ ಒಂದಂದರೆ ಇದಕ್ಕೆ ನೀರು ಹಾಕಬಾರ್ದು, ಬರೀ ಹಲಸಿನ ಸೊಳ್ಳೆ ಮತ್ತು ಬೆಲ್ಲದಲ್ಲೇ ಅದು ಚೆಂದ ಗ್ರೈಂಡ್ ಆಗ್ತದೆ. ಬೇರೆ ನೀರು ಹಾಕಬಾರ್ದು, ಯಾಕಂದರೆ ಅದು ಗಟ್ಟಿಯಾಗಬೇಕು, ಕಡುಬು ಎಲೆಯಲ್ಲಿ ಇಡಬೇಕಲ್ಲ, ಅದಕ್ಕೋಸ್ಕರ. ಈಗ ನೋಡಿ, ಅದನ್ನು ಚೆಂದ ಮಿಕ್ಸ್ ಮಾಡಿ, ಎಲೆ ಅಂದರೆ ತೇಗದ ಎಲೆ ತಗೊಂಡೆ, ಅದರಲ್ಲಿ ಚೆಂದ ಕಲರ್ ಬರ್ತದೆ, ಹಾಗೆ ಕೆಂಪು ಬಣ್ಣಕ್ಕೆ ಕಲರ್ ಚೆನ್ನಾಗಿ ಬರ್ತದೆ. ಹಾಗೆ ತೇಗದ ಎಲೆಯನ್ನು ಚೆಂದ ತೊಳೆದು ಒರೆಸಿ ಕ್ಲೀನ್ ಮಾಡಿ ಇಟ್ಕೊಂಡು ಆಮೇಲೆ ಅದರಲ್ಲಿ ಹಾಕಿ ಮಡಿಸಿಡುವಂಥದ್ದು. ಇದು ನೋಡಿ, ಬೆಂದಾಗ ಚೆಂದ ಕೆಂಪು ಬಣ್ಣ ಬರ್ತದೆ, ಮಕ್ಕಳಿಗೆಲ್ಲ ನೋಡಲಿಕ್ಕೆ ತುಂಬ ಖುಷಿ ಆಗ್ತದೆ. ಇನ್ನೊಂದಂದರೆ ನಾನು ಬಾಳೆ ಎಲೆ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಅದು ಸ್ವಲ್ಪ ಕಲರ್ ಹಳದಿ ಬಣ್ಣ ಬಂದು ಅದು ಒಂಥರ ರುಚಿಯಾಗಿರ್ತದೆ, ಬಾಳೆಹಣ್ಣಿನ ರುಚಿ ಮತ್ತು ಕಲರ್ ಕೂಡ ಹಳದಿಯಾಗಿ ಅದು ಚೆನ್ನಾಗಿರ್ತದೆ. ಹಾಗೆ 2 ವೆರೈಟಿ ಕೂಡ ಇರಲಿ ಅಂತ ನಾನು 2 ಎಲೆಯಲ್ಲಿ ರೆಡಿ ಮಾಡಿ ಇಟ್ಕೊಂಡು ಹಾಕ್ತಾ ಇದ್ದೇನೆ. ನೋಡಿ, ಈ ಥರ ಅದರಲ್ಲಿ ಹಾಕಿ ಫೋಲ್ಡ್ ಮಾಡಿ ಮಡಿಸಿ ಹಬೆಯಲ್ಲಿ ಬೇಯಿಸಬೇಕು. ಇಡ್ಲಿಯ ಇದರಲ್ಲಿ ನೀರು ಹಾಕಿ ಇಡ್ಲಿ ಮಾಡುವ ಥರ ಹಬೆಯಲ್ಲಿ ಬೇಯಿಸ್ಕೊಳ್ಬೇಕು. ಆಮೇಲೆ ನೋಡಿ, ಬಾಳೆ ಎಲೆಯಲ್ಲಿ ಪುನಃ ನಾನು ಕಡುಬು ಮಡಿಸಿ ಇಡ್ತಾ ಇದ್ದೇನೆ. ಇದಕ್ಕೆ ಎಣ್ಣೆಯನ್ನು ಹಾಕಬೇಕಾಗಿಲ್ಲ, ಯಾಕಂದರೆ ಅಂಟಿಕೊಳ್ಳೋದಿಲ್ಲ. ಬಾಳೆ ಎಲೆ ಬಾಡಿಸಿ ಚೆಂದ ತೊಳೆದು ಅದರಲ್ಲಿ ಹಾಕಿದರೆ ಅದು ನೋಡಿ ಹರಿಯೋದೂ ಇಲ್ಲ, ಬಾಡಿಸೋದ್ರಿಂದ ಹರಿಯೋದಿಲ್ಲ, ಅದಕ್ಕೋಸ್ಕರ ಬಾಡಿಸ್ಕೊಳ್ಬೇಕು. ಮತ್ತು ಚೆಂದ ತೊಳೆದು ಒರೆಸಿ ಅದಕ್ಕೆ ಹಾಕಿಟ್ರೆ ಎಣ್ಣೆ ಕೂಡ ಬೇಕಾಗಿಲ್ಲ. ಹೀಗೆ ತೇಗದ ಎಲೆ ಮತ್ತು ಬಾಳೆ ಎಲೆ 2 ರೀತಿಯಲ್ಲಿ ಸಹ 2 ವೆರೈಟಿಯಲ್ಲೂ ನೀವು ನೋಡ್ಬೋದು ವೀಕ್ಷಕರೇ. ನಿಮಗೆ ಯಾವುದು ಇಷ್ಟ ಆಗ್ತದೋ ಆ ಥರ ಮಾಡ್ಬೋದು. ತೇಗದ ಎಲೆ ಸಿಗದಿದ್ದರೆ ಬಾಳೆ ಎಲೆಯಲ್ಲಿ ಆಗ್ತದೆ, ಅಥವಾ ಇಡ್ಲಿ ನೀವು ಕಡುಬು ಮಾಡುವಂಥ ಬೌಲಲ್ಲಿ ಕೂಡ ಮಾಡಲಿಕ್ಕೆ ಆಗ್ತದೆ. ಹಾಗೆ ಇಟ್ಟು ಒಂದು 1/4 ಗಂಟೆ ಅಥವಾ 20 ನಿಮಿಷ ಬೇಯಿಸಬೇಕು ಒಲೆಯಲ್ಲಿ. ಚೆಂದ ಬೇಯಿಸಿ ಆದಮೇಲೆ ಆಮೇಲೆ ನೋಡಿ, ಅದರ ಆಫ್ ಮಾಡಿದ ಮೇಲೆ ನೋಡಬೇಕಂದ್ರೆ ಅದರ ಎಲೆಯ ಬಣ್ಣ ಕಂಪ್ಲೀಟ್ ಚೇಂಜ್ ಆಗಿರ್ತದೆ. ಗ್ರೀನ್ ಹೋಗಿ ಹಸಿರು ಬಣ್ಣ ಹೋಗಿ ಚೆನ್ನಾಗಿ ಅದು ಬಣ್ಣವೇ ಬೇರೆ ಕೆಂಪಗೆ ಆಗಿರ್ತದೆ. ತೇಗದ ಎಲೆದು ಕೆಲವರಿಗೆ ಬಹಳ ಇಷ್ಟ,
ಯಾಕೆಂದರೆ ಅದರದ್ದು ಟೇಸ್ಟ್ ಒಂಥರ ಚೆನ್ನಾಗಿರ್ತದೆ, ಕಲರ್ ಕೂಡ ತುಂಬ ಚೆನ್ನಾಗಿರ್ತದೆ. ಆಮೇಲೆ ಬಾಳೆ ಎಲೆದು ಕೂಡ ಕೆಲವರಿಗೆ ಇಷ್ಟ, ಅದು ಒಂಥರ ಪರಿಮಳ ತುಂಬ ಚೆನ್ನಾಗಿರ್ತದೆ. ನೋಡಿ ಎಷ್ಟು ಚಂದ ಕಲರ್ ಬಂತು ನೋಡಿ, ಕೆಂಪಗೆ ಆಗಿ. ಈ ಥರ ಬಂದರೆ ಚಂದ ಬೆಂದಿದೆ ಅಂತ ಲೆಕ್ಕ. ಬಾಳೆ ಎಲೆದು ಕೂಡ ಹಳದಿ ಬಣ್ಣ ಬಂದಿದೆ ನೋಡಿ. ಇದಕ್ಕೆ ತುಪ್ಪ ಮತ್ತು ಜೇನುತುಪ್ಪ ಸೇರಿಸಿ ತಿಂದರೆ ಆ ಸವಿಯೋ ಸವಿ, ಆ ರುಚಿಯನ್ನು ನೋಡಿದವನೇ ಬಲ್ಲ. ಇದನ್ನು ನೋಡಿ ನೀವು ತಿನ್ನಿ, ಮತ್ತು ಲೈಕ್ ಶೇರ್ ಮಾಡಲಿಕ್ಕೆ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ.